ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಐ ಹೋಪ್ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇದು ಆಲ್ರೆಡಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಸ್ಗೆ ತುಂಬ ಚೆನ್ನಾಗಿ ತಯಾರಿ ನಡೆಸ್ತಿರ್ತೀರ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಂದು ಪ್ರೆಷರ್ ಇರುತ್ತೆ, ಒಂದು ಫ್ರಸ್ಟ್ರೇಷನ್ಸ್ ಇರುತ್ತೆ, ಟೆನ್ಷನ್ಸ್ಗಳಿರುತ್ತೆ. ನಾನು ಒಂದು ಒಳ್ಳೆ ರ್ಯಾಂಕಿಂಗನ್ನು ಸ್ಕೋರ್ ಮಾಡಲೇಬೇಕಾಗತ್ತೆ ಅಂತ. ಸೊ ಈ ಒಂದು ಟೆನ್ಷನ್, ಈ ಒಂದು ಪ್ರೆಷರಲ್ಲಿ ಕೆಲವರು ತುಂಬ ಡಿಸ್ಟ್ರಾಕ್ಟ್ ಆಗ್ತೀರಾ, ಡೈವರ್ಟ್ ಆಗ್ತೀರಾ. ಆ್ಯಂಡ್ ದೆನ್ ಎಷ್ಟೊಂದು ಜನಕ್ಕೆ ಹೇಗೆ ಒಳ್ಳೆ ರ್ಯಾಂಕಿಂಗ್ನ ತೊಗೊಬೇಕು ಅನ್ನೋದಕ್ಕೆ ಕ್ವಶನ್ಸ್ ಮಾರ್ಕ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಸ್ಟೆಪ್, ನೀವು ಒಂದು ಒಳ್ಳೆ ರ್ಯಾಂಕಿಂಗನ್ನು ತಗೊಳ್ಳೋದಕ್ಕೆ ಒಂದು ಫ್ಯೂ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಯು ಕ್ಯಾನ್ ಎಂಡ್ ಅಪ್ ವಿತ್ ಟೇಕಿಂಗ್ ಅ ಗುಡ್ ರ್ಯಾಂಕ್. ಸೊ ಈ ಒಂದು ವಿಡಿಯೋದಲ್ಲಿ ಆ ಸಿಂಪಲ್ ಸ್ಟೆಪ್ಸ್ ಯಾವುದು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ, ವೈ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಹೇಳ್ತಾರೆ 10th ಇಸ್ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ, ಸೆಕೆಂಡ್ ಪಿ ಯು ಸಿ ಇಸ್ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ. ವೈ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್? ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದರಿಂದ ನೀವು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ಸ್, ಯಾರೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು KCET ಹೋದಾಗ KCETಲಿ ಒಳ್ಳೆ ರ್ಯಾಂಕಿಂಗ್ ತೊಗೊಬೇಕು ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಆಸ್ ವೆಲ್ ಆಸ್ ನಿಮ್ಮ KCET ಮಾರ್ಕ್ಸ್ ಎರಡನ್ನೂ ಕನ್ಕ್ಲೂಡ್ ಮಾಡಿ ನಿಮಗೆ ರ್ಯಾಂಕಿಂಗನ್ನು ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ರ್ಯಾಂಕಿಂಗ್ನ ತೆಗೆದ್ರೆ ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಎಂಡಪ್ ಆಗ್ತೀರಾ. ಒಳ್ಳೆ ಕಾಲೇಜಲ್ಲಿ ಎಂಡಪ್ ಆದರೆ ನಿಮಗೆ ಎನ್ವೈರನ್ಮೆಂಟ್ ಒಳ್ಳೆಯದಾಗಿ ಸಿಗುತ್ತೆ, ಆಸ್ ವೆಲ್ ಆಸ್ ಪ್ಲೇಸ್ಮೆಂಟು ಸಹ ಇಂಪಾರ್ಟೆಂಟ್ ಸಿಗುತ್ತೆ, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟು ಸಹ ಆಗುತ್ತೆ. ಸೊ ಹೀಗಾಗಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೇನು 3 to 4 months ಇದೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಸ್ಗೆ. ಈ ಒಂದು 3 to 4 monthsಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸು ಹಾಕ್ತೀರಾ, ಜೊತೆಗೆ IPL ಸಹ ಸ್ಟಾರ್ಟ್ ಆಗ್ತಿದೆ. ಸೊ ಅದರ್ ಡಿಸ್ಟ್ರಾಕ್ಷನ್ಸು ಸಹ ಬರುತ್ತೆ. ಸೊ ಇದೆಲ್ಲದನ್ನು ಸಹ ಒಂದು 3 to 4 months ಪಕ್ಕಕ್ಕೆ ಎತ್ತಿಟ್ಟು ನೀವು ಕಂಟಿನ್ಯೂಯಸ್ ಆಗಿ ಒಂದು 3 to 4 hours, ಮಿನಿಮಮ್ 3 to 4 hours ನೀವು ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್, ಸೆಕೆಂಡ್ ಪಿ ಯು ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಫಾರ್ ಶೋರ್ ನೀವು ಒಂದು ಒಳ್ಳೆ ರ್ಯಾಂಕಿಂಗನ್ನು ತೊಗೊಬೋದು. ಸೊ ಮೊದಲನೇದಾಗಿ ಎಲ್ಲರಿಗೂ ಬರೋದು ಡಿಸ್ಟ್ರಾಕ್ಷನ್ಸ್. ಸೊ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಡಿಸ್ಟ್ರಾಕ್ಷನ್ಸ್ ಇಸ್ ಕ್ವೈಟ್ ಕಾಮನ್. ಸೊ ಡಿಸ್ಟ್ರಾಕ್ಷನ್ಸು ಎಷ್ಟೊಂದು ವಿಧದಲ್ಲಿ ಬರ್ತಿರುತ್ತೆ. ಸೊ ವೆದರ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಹೊರಟೆ ಹೊಡೆಯೋದಾಗಿರ್ಬೋದು, ಅಥವಾ ಟೈಮ್ನ ಕಿಲ್ ಮಾಡೋದಾಗಿರ್ಬೋದು, ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು. ಸೊ ಡಿಸ್ಟ್ರಾಕ್ಷನ್ಸ್ ಏನು ಬೇಕಾದರೂ ಬರ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಡಿಸ್ಟ್ರಾಕ್ಷನ್ಸ್, ನೀವು ನಿಮ್ಮ ಗೋಲನ್ನು ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಇವಾಗ ನಾನು ಏನಾದರೂ ಒಂದು ಮಾಡಬೇಕು ಅಂದರೆ ನನ್ನ ಗೋಲ್, ನನ್ನ ಮೋಟಿವ್, ನನ್ನ ಗೋಲ್ ಕಡೆ ನಾನು ಫೋಕಸ್ ಮಾಡಿದ್ರೆ, ಇಫ್ ಮೈ ಗೋಲ್ ಇಸ್ ವೆರಿ ಸ್ಟ್ರಾಂಗ್, ದೆನ್ ನನಗೆ ಡಿಸ್ಟ್ರಾಕ್ಷನ್ಸ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಫಿಕ್ಸ್ ಎ ಗೋಲ್. ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಸಲ್ಲಿ ನೀವು ಇಷ್ಟು ಪರ್ಸೆಂಟೇಜ್ ತೆಗದೇ ತೆಗಿತೀರಾ ಅನ್ನೋದನ್ನ ಒಂದು ಸ್ಟ್ರಾಂಗ್ ಗೋಲ್ ಇಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಫ್ಯೂಚರ್ ಗೋಲನ್ನು ಸಹ ಸ್ಟ್ರಾಂಗ್ ಆಗಿದ್ರೆ ಯು ಕ್ಯಾನ್ ಅವಾಯ್ಡ್ ದಿಸ್ ಡಿಸ್ಟ್ರಾಕ್ಷನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈ ಒಂದು ಡಿಸ್ಟ್ರಾಕ್ಷನ್ಸಲ್ಲೇ ನಿಮ್ಮ ಆಲ್ಮೋಸ್ಟ್ ಎಲ್ಲ ಟೈಮನ್ನು ಕಿಲ್ ಮಾಡ್ತೀರಾ. ಆ್ಯಂಡ್ ದೆನ್ ಎಕ್ಸಾಮ್ ಹಿಂದಿನ ದಿನ ಓವರ್ ನೈಟ್ ಸ್ಟಡೀಸ್ ಮಾಡ್ತೀರಾ. ಸೊ ಓವರ್ ನೈಟ್ ಸ್ಟಡೀಸ್ ಮಾಡಿದ್ರೂ ಸಹ ನೀವು ಒಂದು ಒಳ್ಳೆ ರ್ಯಾಂಕಿಂಗನ್ನು ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಿಕ್ಸ್ ಯುವರ್ ಗೋಲ್. ಈ ಪರ್ಸೆಂಟೇಜ್ ನಾನು ತೆಗಿತೀನಿ ಅನ್ನೋದನ್ನ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಆ್ಯಂಡ್ ಡಿಸಿಪ್ಲಿನ್ಸ್ ಮ್ಯಾಟರ್ಸ್ ಎ ಲಾಟ್. ಸೊ ಎವ್ರಿ ಡೇ ಈ ಒಂದು ಕಂಪ್ಲೀಷನ್ಸ್ ಆಫ್ ಸಿಲೆಬಸ್, ನೀವು ಟೈಮ್ ಟೇಬಲ್ ಏನು ಮಾಡ್ಕೊತೀರೋ ಆ ಕಂಪ್ಲೀಷನ್ಸ್, ಆ ಟೈಮ್ ಟೇಬಲಲ್ಲಿ ನೀವು ಮಾರ್ಕ್ ಮಾಡಿರೋ ಅಷ್ಟು ಟಾಪಿಕ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ. ಆ್ಯಂಡ್ ದೆನ್ ಜೊತೆಲೆ ಫಿಸಿಕಲ್ ಆಕ್ಟಿವಿಟೀಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಡೂ ಸಮ್ ಫಿಸಿಕಲ್ ಫಿಟ್ನೆಸ್. ಸೊ ಇಫ್ ಯು ಆರ್ ಫಿಸಿಕಲಿ ಫಿಟ್ ಆ್ಯಂಡ್ ಮೆಂಟಲಿ ಸ್ಟೇಬಲ್ ಇನ್ ದ ಸೆನ್ಸ್ ನೀವು ಮೆಂಟಲ್ ಹೆಲ್ತ್ ಕಡೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಡಿಸ್ಟ್ರಾಕ್ಷನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಆ್ಯಂಡ್ ದೆನ್ ಯಾರೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತಿದ್ರು ಅಥವಾ ಎನಿ ಗೆಜೆಟ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ರು, ಸೊ ಫಿಕ್ಸ್ ಅ ಟೈಮ್ ಫಾರ್ ದಟ್. ಸೊ ಈ ಒಂದು ಜನ್ರೇಷನ್ಸಲ್ಲಿ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅನ್ನೋದು ಇಟ್ಸ್ ಹೈಲಿ ಇಂಪಾಸಿಬಲ್. ಡೆಫಿನೆಟ್ಲಿ ಯಾರೂ ಸಹ ಕಂಪ್ಲೀಟ್ ಅವಾಯ್ಡ್ ಮಾಡೋದಿಲ್ಲ. ಸೊ ಹಾಗಾಗಿ ಫಿಕ್ಸ್ ಅ ಟೈಮ್ ಬೌಂಡ್ ಆ್ಯಂಡ್ ಫಿಕ್ಸ್ ಅ ಟೈಮ್ ಫಾರ್ ದಟ್. ಸೊ ಆ ಒಂದು ಪರ್ಟಿಕ್ಯುಲರಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನೀವು ನಿಮ್ಮ ಟೆಕ್ನಾಲಜೀಸ್ನ ಯೂಸ್ ಮಾಡಿ, ಅಥವಾ ಯಾವುದೇ ಒಂದು ಗೆಜೆಟ್ಸ್ನ ನೀವು ಯೂಸ್ ಮಾಡಿ. ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ನಿಮ್ಮ ಮೇನ್ ಕೋರ್ಸ್ ಏನಿದೆ, ಆ ಕೋರ್ಸಿಗೆ ಬಂದು ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ಸ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ ತಕ್ಷಣ, ಸೊ ದೆರ್ ಆರ್ ಹಾರ್ಡ್ ವೇಸ್ ಆ್ಯಂಡ್ ಸ್ಮಾರ್ಟ್ ವೇಸ್. ಸೊ ಸ್ಮಾರ್ಟ್ ಪ್ಲಸ್ ಯುವರ್ ಡೆಡಿಕೇಶನ್ಸ್, ನೀವು
ಒಂದು ಒಳ್ಳೆ ರ್ಯಾಂಕಿಂಗನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಬ್ಲೂ ಪ್ರಿಂಟ್ ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ದೆನ್ ನಿಮ್ಮ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್. ಸೊ ಈ ಸತಿ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಜೊತೆಗೆ ಎಲ್ಲ ಡಿಸ್ಟ್ರಿಕ್ಟ್ ಕಡೆಯಿಂದನೂ ನೀವು ಮಿಡ್ ಟರ್ಮ್ ಕ್ವಶನ್ಸ್ ಪೇಪರ್ನ ತೊಗೊಂಡು ಎವ್ಯಾಲ್ಯೂಯೇಟ್ನ ಮಾಡಬೇಕಾಗುತ್ತೆ. ಸೊ ಕೀಪ್ ಯುವರ್ ಬ್ಲೂ ಪ್ರಿಂಟ್ ಆ್ಯಂಡ್ ದೆನ್ ಕೀಪ್ ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, keep your model papers as well as midterm question papers and figure it out. ಯಾವ ಒಂದು ಟಾಪಿಕ್ಕಿಂದ ಯಾವ ಸೆಕ್ಷನ್ ವೈಸಲ್ಲಿ ಯಾವ ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್ಗೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಂದ ಕ್ವಶನ್ಸ್ನ ಕೇಳ್ತಿದ್ದಾರೆ ಆ್ಯಂಡ್ ಯಾವ ಕ್ವಶನ್ಸ್ ಯಾವ ಪರ್ಟಿಕ್ಯುಲರ್ ಟಾಪಿಕ್ ರಿಪೀಟೆಡ್ ಆಗಿ ಕೇಳ್ತಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನೀವು ಹೈ ಕಾನ್ಸಂಟ್ರೇಷನ್ಸ್ನ ಕೊಡಬೇಕಾಗುತ್ತೆ. ಬಿಕಾಸ್ ದೇರ್ ಆರ್ ಹೈ ಚಾನ್ಸಸ್ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಂದ ಮತ್ತೆ ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ಸ್ ಕೇಳೋದು ಚಾನ್ಸಸ್ ಹೈ ಆಗಿರುತ್ತೆ. ಸೊ ಸೆಕ್ಷನ್ ವೈಸ್ ಅನಾಲಿಸಿಸ್ನ ಮಾಡಬೇಕಾಗುತ್ತೆ ಆ್ಯಂಡ್ ದೆನ್ ಲಿಸ್ಟ್ ಔಟ್ ದ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಆಲ್ ದ ಸಬ್ಜೆಕ್ಟ್ಸ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಫ್ಟರ್ ನೀವು ಸೆಕ್ಷನ್ ವೈಸ್ ಅನಾಲಿಸಿಸ್ನ ಮಾಡಿದಾಗ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಬಿಕಾಸ್ ಎಲ್ಲ ಒಂದು ಬ್ಲೂ ಪ್ರಿಂಟಲ್ಲೂ ಸಹ ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವುದೇ ಒಂದು ಸಬ್ಜೆಕ್ಟ್ನ ತಗೊಳ್ಳಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ತಗೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಔಟ್ಪುಟ್ ಆಗಿ ಬರಲೇಬೇಕು, ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಅನ್ನೋ ಮೋಟಿವ್ ಇದ್ದೇ ಇರುತ್ತೆ. ಸೊ ಯು ಹ್ಯಾವ್ ಟು ಫಿಗರ್ ಇಟ್ ಔಟ್. ಫಾರ್ ದಿಸ್ ಯು ಕ್ಯಾನ್ ಟೇಕ್ ಅ ಹೆಲ್ಪ್ ಆಫ್ ಯುವರ್ ಟೀಚರ್ಸ್. ಸೊ ಅವ್ರ ಹೆಲ್ಪ್ನ ತೊಗೊಂಡು ಯು ಕ್ಯಾನ್ ಫಿಗರ್ ಇಟ್ ಔಟ್ ವಾಟ್ ವಾಸ್ ದ ಔಟ್ಪುಟ್ ಆ್ಯಂಡ್ ವಾಟ್ ಇಸ್ ದ ಔಟ್ಪುಟ್ ಅನ್ನೋದನ್ನ ಫಿಗರ್ ಮಾಡಿಕೊಂಡು ಯು ಕ್ಯಾನ್ ಲಿಸ್ಟ್ ಔಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಪ್ರಿಯಾರಿಟಿ ವೈಸಸ್ from all the subject. This will definitely helps in your second PUC examinations and you can get a good ranking for following only these 2 steps. This is very very important. So yarella ee ondu important steps na follow ಮಾಡ್ತೀರಾ, definitely you can end up taking a good rank and ನಿಮ್ಮ ಒಂದು ಗೋಲ್ ಏನಿದೆ, ಡ್ರೀಮ್ ಕಾಲೇಜಸ್ ಏನಿದೆ, ಸೊ ಆ ಕಾಲೇಜಸಲ್ಲಿ ಖಂಡಿತವಾಗ್ಲೂ ನೀವು ಸೀಟ್ ಪಡ್ಕೊಂತೀರ. ಸೊ ಥ್ಯಾಂಕ್ ಯು. ಇದೇ ರೀತಿ ಮತ್ತಷ್ಟು ನಿಮ್ಮ KCET ರಿಲೇಟೆಡ್, ಸೆಕೆಂಡ್ PUC ರಿಲೇಟೆಡ್ ಮಾಹಿತಿಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.